ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಾನು ಈಗ ಒಂದು ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ತಿದ್ದೇನೆ. ಒಂದು ಬ್ರೆಡ್ ಸ್ಯಾಂಡ್ವಿಚ್ ಮಾಡು ಅಂತ ಹೇಳಿದ್ದೇನೆ. ತುಂಬ ಸಿಂಪಲ್, ಅದು ಎಂತೆಲ್ಲ ಆನಿಯನ್, ಟೊಮೆಟೊ ಮತ್ತು ಇದು ಮೆಣಸನ್ನು ಕಟ್ ಮಾಡಿ ಫ್ರೈ ಮಾಡೋದು, ಮತ್ತು ಅದರ ಮೇಲೆ ಹಾಕಿ ಅದನ್ನು ತಿನ್ನೋದು. ಸೊ ಅದನ್ನು ಮಾಡ್ತಿದ್ದೇನೆ, ಅದನ್ನು ಮಾಡಿ ಅನ್ನೋದು ಸಿಗ್ತದೆ. ಇದನ್ನು ಫ್ರೈ ಮಾಡಿದಂಥ ಬ್ರೆಡ್ಡನ್ನು ಫ್ರೈ ಮಾಡಿ ಅದರ ಮೇಲೆ ಹಾಕಿ ಮತ್ತೆ ತಿನ್ನೋದು. ಸೊ ಅದನ್ನು ಫ್ರೈ ಮಾಡಲಿಕ್ಕೆ ಸೊ ಇದಕ್ಕೆ ಎಲ್ಲ ಮಸಾಲೆ ಹಾಕಿ ಫ್ರೈ ಮಾಡಿದ್ರೆ ಆಯಿತು. ಮತ್ತು ಸ್ವಲ್ಪ ಬಿಸಿ ನೀರು ಇನ್ನು ಸ್ವಲ್ಪ ಹೊತ್ತು ಅದನ್ನು ಬೇಯಲಿಕ್ಕೆ ಬಿಡುವ. ಮತ್ತೆ ಆಯಿತು, ಅದರದ್ದು ಫಿನಿಶ್ ಇದೆ. ಮತ್ತು ಬ್ರೆಡ್ಡನ್ನು ಸ್ವಲ್ಪ ಕಾಯಿಸಿ ಅದರ ಮೇಲೆ ಹಾಕಿ ತಿನ್ನೋದು. ಅದಿನ್ನು ಬ್ರೆಡ್ಡೆಲ್ಲ ಕಾಯಿಸಿ ಆದ ನಂತರ ಸಿಗ್ತದೆ. ಹಾಗೆ ಇದು ಬ್ರೆಡ್ಡಿದ್ದು ಮಸಾಲೆ ರೆಡಿ ಆಯಿತು. ಇನ್ನು ಇಲ್ಲಿ ದೋಸೆ ಸಾಕ್ತದೆ. ಇನ್ನು ಬ್ರೆಡ್ಡನ್ನು ಮಾತ್ರ ಕಾಯಿಸಲಿಕ್ಕೆ. ಸೊ ಬ್ರೆಡ್ ಆಯಿತು ಕಾಯಿಸಿ, ಇನ್ನು ಬ್ರೇಕ್ಫಾಸ್ಟ್ ಮಾಡೋದು. ಹಾಗೆ ಇನ್ನು ಎಂತೆಲ್ಲ ಆಗ್ತದೆ ದಿವಸದಲ್ಲಿ ಅದನ್ನೆಲ್ಲ ತೋರಿಸ್ತೀನಿ. ಇನ್ನು ಬ್ರೇಕ್ಫಾಸ್ಟ್ ಮಾಡುವ. ಹಾಗೆ ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಈಗ ಇನ್ನು ಟೆಂಪಲ್ಗೆ ಹೊರಟದ್ದು. ಇನ್ನು ಟೆಂಪಲಿಗೆ ಹೋಗಿ ಬಂದು ಮತ್ತೆ ವೀಡಿಯೋ ಮಾಡೋದು. ಆದರೆ ನಾನು ಮೊಬೈಲಲ್ಲಿ ಮಾಡ್ತೇನೆ, ಇದು ಕ್ಯಾಮರಾ ಇಲ್ಲೇ ಇಟ್ಟು ಹೋಗೋದು, ಅಲ್ಲಿ ತಗೊಂಡು ಹೋಗ್ಲಿಕ್ಕೆಲ್ಲ ಆಗೋದು. ಸೊ ಇನ್ನು ಟೆಂಪಲಿಗೆ ಹೋಗಿ ಸಿಗುವ. ಆಯಿತು, ದೇವರ ದರ್ಶನ ಎಲ್ಲ ಆಯ್ತು. ಈಗೇನು ಮನೆಗೆ ಹೋಗೋದು. ಸೆಕೆ ಜಾಸ್ತಿ ಉಂಟು ಇವತ್ತು, ಹಾಗೆ ನೆಕ್ಕಿದ್ದೇನೆ. ಅಲ್ಲಿ ಜಾಗ ಎಲ್ಲ ಹಿಂದೆ ಈಗ ಉಂಟು. ನೋಡೋಣ, ಹೋಗಿ ಸಿಕ್ಕುವ ಮನೆಗೆ. ಹೇಳಿದಾಗೆ ಮನೆಗೆ ನಾನು ರೀಚ್ ಆಗಿದ್ದೇನೆ. ಈಗ ಇನ್ನು ಇಲ್ಲಿ ಅವರು ದ್ರಾಕ್ಷಿ ಇಟ್ಟಿದ್ದಾರೆ, ಅದನ್ನು ತಿಂದು ಇನ್ನು ಮೇಲೆ ಹೋಗೋದು ರೂಮಿಗೆ. ಅಲ್ಲಿ ಸ್ವಲ್ಪ ಕೆಲಸ ಉಂಟು ನನಗೆ ಇವತ್ತು. ಹಾಗೊಂದು ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಉಂಟು. ಹಾಗೆ ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಬೇಕು. ಮತ್ತು ನೋಡಬೇಕಂತ ಮಾಡಲಿಕ್ಕೆಲ್ಲ ಉಂಟು. ಮತ್ತು ತಮ್ಮನೇಲಿ ಡಿಸೈನ್ ಮಾಡಲಿಕ್ಕೆಲ್ಲ ಉಂಟು. ಹಾಗೇನು ಇದನ್ನು ಫಿನಿಷ್ ಮಾಡಿ ಮತ್ತು ನಾನು ಮೇಲೆ ಹೋಗುದು. ಸೊ ಅಲ್ಲಿ ಸಿಗ್ತೇನೆ. ಸೊ ಹಾಯ್ ಹಾಯ್. ಅದು ಅಲ್ಲಿಗೆ ಹೋಗ್ಲಿಕ್ಕಿತ್ತಲ್ಲ. ಎಸ್, ಇದು ಕೊಟ್ಟಿದ್ದಾರೆ ಮದ್ದು ನೆಕ್ಕಿಗೆ. ಒಳ್ಳೆಯದೆ. ಯಾವುದು ಇದು, ಸ್ವಲ್ಪ ಕಾಲಿಗೆ ನೀರು ಹಾಕಿ. ನಾನು ಮತ್ತೆ ಬರ್ತೇನೆ ಆಯಿತಾ, 1 ಗಂಟೆ. ಹಾಂ ಹೌದಲ್ಲ, ನಾನು ನೀವು ಮಾಡಿ, ನಾನು ಮತ್ತೆ ಬರ್ತೇನೆ. ಸೊ ಇನ್ನು ನನಗೆ ಸ್ವಲ್ಪ ಎಡಿಟಿಂಗ್ ಅಲ್ಲ, ಅದೇ ಹೇಳಿದ್ರೆ ವರ್ಕ್, ಒಂದು ವಿಡಿಯೋ ಮಾಡಲಿಕ್ಕೆ ಉಂಟು. ಆದ ನಂತರ ಮತ್ತೆ ಆಯ್ತು. ರೂಮ್ ಫುಲ್ ಬ್ರೈಟ್ ಆಗಿ ಕಾಣ್ತಾ ಇದೆ. ಇದನ್ನೆಲ್ಲ ಈಗ ಪುನಃ ಸೆಟಪ್ ಮಾಡಬೇಕು. ಸೆಟಪ್ ಮಾಡಿ ಅದನ್ನು ಸಿಗ್ತೀನಿ. ಹಾಗೆ ಇಲ್ಲಿ ಕ್ಲೀನೆಲ್ಲ ಮಾಡಿ ಆಗಿದೆ. ಇನ್ನು ನನಗೆ ಒಂದು ಸ್ವಲ್ಪ ಒಂದು ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಆಗ ಹೇಳಿದ್ದೆ, ಅದನ್ನು ರೆಕಾರ್ಡ್ ಮಾಡಿ ಮತ್ತೆ ಅದನ್ನು ಅಪ್ಲೋಡ್ ಮಾಡೋದು. ಅದು ಬೇರೆ ಚಾನಲಲ್ಲಿ ಬರ್ತದೆ. ಸೊ ನೋಡುವ, ಈಗ ಅದನ್ನು ಮಾಡ್ತೀನಿ, ಮತ್ತೆ ಸಿಗ್ತೇನೆ ಎಡಿಟ್ ಮಾಡಿ ಆದ ನಂತರ.
ಹಾಗೆ ನಂದು ಈಗ ಇಲ್ಲಿದ್ದು ವರ್ಕ್ ಆಯಿತು ಇವತ್ತಿದ್ದು ವೀಡಿಯೋಗೆ ಟೈಟಲ್ ಹಾಗೆ ತಂಡ ಎಲ್ಲ ಹಾಕಿಟ್ಟಿದ್ದೇನೆ, ಅದೆಲ್ಲ ಕಂಪ್ಲೀಟ್ ಆಯಿತು. ಇನ್ನು ಕೆಳಗೆ ಹೋಗೋದು, ಕೆಳಗೆ ಆಯಿತು ಟೈಮ್ ಸಾಕು ಮತ್ತು ಇನ್ನು ಊಟ ಮಾಡೋದು. ಹಾಗೆ ಇನ್ನು ಕೆಳಗೆ ಹೋಗುವ. ಹಾಗೆ ಕೆಳಗೆ ಬಂದೇನೆ. ಶಶಿಕಲಾ ಅವರು ಪದಾರ್ಥ ಮಾಡ್ತಿದ್ದಾರೆ. ಆಯ್ತಾರೆ ಆಗಿದಾ? ಇನ್ನೊಂದು ಮಾತ್ರವಾ? ಇನ್ನೂ ಸಹ ಟೈಮ್ ಉಂಟಲ್ಲ, ಮಾಡುವಾಗ ಕರೀರಿ. ಫಾಸ್ಟ್ ಟಚ್ ಕೊಡಲಿಕ್ಕೆ ನಾನು ಹಾಕುಂಟಷ್ಟೇ. ಹಾಕಿದ್ದೀರಲ್ಲ. ನಂದಿನ್ನು ಕಾಲು ನಾನು ಇಷ್ಟ ಹಾಕಲಿಕ್ಕೆ ಮಾತ್ರ ಬರೋದು. ಎದೆಗಳಿ ಈಗಲೇ ಅಷ್ಟು ಹಾಕಿ ಮತ್ತೆ ಹೋಗುದು, ಮತ್ತೆ ಊಟ ಮಾಡೋದು ಅಂತ. ಈಗ ಅದು ಮಸಾಲ ಹಾಕುವಾಗ ತುಂಬ ಖಾರ ಆಗ್ತದೆ, ಬಟ್ ಅದು ಹಾಕಿದ್ರೆ ಟೇಸ್ಟ್ ಆಗೋದಿಲ್ಲ ಹೀಗೆ. ಸೊ ಇದು ಮಾಡಿ ಆದ ನಂತರ ಸಿಗ್ತೇನೆ. ಇಷ್ಟೇ ಹಾಕಲಿಕ್ಕೆ ಬಂದದ್ದು, ಇದೆಲ್ಲ ಮಮ್ಮಿ ಮಾಡಿದ್ದು, ಇದೆಲ್ಲ ನೀವು ಮಾಡಿದಲ್ಲ. ನಾನು ಖಾಲಿ ಮಸಾಲೆ ಜಸ್ಟ್ ಫೈನಲ್ ಟಚ್ ಕೊಡಲಿಕ್ಕೆ ಬಂದದ್ದು. ನಂದಾಯ್ತು, ಇನ್ನು ನಾನು ಊಟ ಮಾಡೋದು. ಹಾಗೆ ಕಡಲೆ ಗುಜ್ಜೆ ರೆಡಿಯಾಗಿದೆ. ಇನ್ನು ಮಜ್ಜಿಗೊಂದು ಮಾಡಲಿಕ್ಕೆ ಉಂಟು ಬಾಕಿ, ಮತ್ತೆ ಊಟ ಮಾಡೋದು. ಮಜ್ಜಿಗೆ ಉಂಟು, ಇನ್ನು ಮಜ್ಜಿಗೆ ಮಾಡಿ ಮತ್ತೆ ಊಟ ಮಾಡೋದು. ಮತ್ತೆ ನೋಡುವ. ಊಟ ಎಲ್ಲ ಆಗಿದೆ, ಇನ್ನು ಐಸ್ ಕ್ರೀಮ್ ತಿನ್ನಲಿಕ್ಕೆ ಉಂಟು. ತನ್ನಿ ಬೇಗ ಬೇಗ, ಆ ತೊಂದರೆ ಇಲ್ಲ. ಇದು ಹಿಡ್ದೇ ತುಂಬ ಕಷ್ಟ. ಹೋಗಿದಾ? ಅದು ಅದರಲ್ಲಿ ಇದ್ರೆ ಹಾಗೇನೆ ಇದೆ. ತಿನ್ನಿ, ಆಗುದಿಲ್ಲ ಅಂದರೆ ತಿನ್ಬೇಕು. ಹೊಟ್ಟೆ ನೋವಾಗ್ತದೆ. ಮೊನ್ನೆ ಸಾಕ ಹೊಟ್ಟೆ ಅಂತ ಗಾಚಿತ್ತು. ಇದಾಗಲಿಲ್ಲ, ಆರಿಗೆ ಬರ್ತಾ ಇರ್ತದೆ. ನಾನು ಹೇಳಿದ್ದೇನೆ ಹತ್ರ ನನಗೆ ತರಬೇಡ. ಹೇಳಿದಾಗೆ ಎಂತ ಊಟ ಎಲ್ಲ ಆಗಿ ಈಗ ಊಟ ಆಗಲಾಗಿದೆ. ಈಗ ಸಂಜೆ ಮೇಲೆ ಎಡಿಟಿಂಗ್ ಮಾಡಲಿಕ್ಕೆ ಬರೋದು. ಯಾವತ್ತು ಸಂಜೆ ಇಷ್ಟೊತ್ತಿಗೆ ಎಡಿಟಿಂಗ್ ಮಾಡಿ ಮತ್ತೆ ಹೋಗುದು ವಾಪಸ್ ಕೆಳಗೆ. ಬಟ್ ಈಗ ಹಂಗೆ ಈ ಕ್ಲಿಪ್ಸನ್ನೆಲ್ಲ ಇದು ಮಾಡಿ ಒಂದು ಎಡಿಟ್ ಮಾಡಿ ಮತ್ತೆ ಅದು ಅಪ್ಲೋಡಿಗೆ ಇಡಬೇಕು. ಹಾಗೆಯೇ ಅದರ ನಂತರದೇ ಲಾಸ್ಟ್ ಕ್ಲಿಪ್ ಐಸ್ ಕ್ರೀಮ್ ತಿನ್ನದೆ, ಅದರ ನಂತರ ಎಂತ ರೆಕಾರ್ಡ್ ಮಾಡಲಿಲ್ಲ. ಹಾಗೆ ಈಗ ಮೇಲೆ ಬಂದಿದ್ದೇನೆ. ಇನ್ನು ಎಂತೆಲ್ಲ ಕ್ಲಿಪ್ಸ್ ಮಾಡಿ ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು. ನಾನು ಜಾಸ್ತಿ ವ್ಲಾಗ್ ಮಾಡಿ, ನಾನು ನೈಟ್ ತನಕ ಮಾಡಿದೆ, ಜಸ್ಟ್ ಸಂಜೆ ತನಕ ಮಾಡಿ ಮತ್ತೆ ಇದು ಎಂಥ ವೀಡಿಯೋಸನ್ನು ಅಪ್ಲೋಡ್ ಮಾಡಿದೆ. ನೋಡಬೇಕು ಈಗ. ಆದರೆ ಇವತ್ತು ಮೂನ್ ರೈಸ್ ತೋರಿಸ್ಬೇಕು ಅಂತ ಹೇಳಿದ್ದೇನೆ. ಇಲ್ಲಿ ಚಂದ ಕಾಣ್ತದೆ. ಸೊ ನೋಡುವ, ಆದರೆ ಕಾಣಿಸ್ತಿಲ್ಲ ಅಂತ ತೋರಿಸ್ತೇನೆ. ಬಟ್ ಈಗಕ್ಕೆ ನಾನು ಇನ್ನು ಸ್ವಲ್ಪ ಎಡಿಟಿಂಗ್ ಮಾಡಲಿಕ್ಕೆ ಹೋಗ್ತೇನೆ. ಸೊ ನೋಡುವ, ಮತ್ತೆ ಸಿಗ್ತೇನೆ. ಹೇಳಿದಾಗೆ ಮೂನ್ ರೈಸ್ ಆಗ್ತುಂಟು ಅಷ್ಟೇ. ಆ್ಯಂಡ್ ಈಚಿಂದ ಸನ್ಸೆಟ್ ಆಗಿದೆ. ನನಗೆ ಆ್ಯಕ್ಚುಲಿ ಸನ್ಸೆಟ್ ಆಗುವಾಗ ಮೂನ್ ರೈಸ್ ಬೇಕಿದೆ. ಮೂನ್ ರೈಸ್ ಆಗೋದು ವೀಡಿಯೋ ತೆಗಿಲಿಕ್ಕಿತ್ತು. ಇನ್ನು ಆ್ಯಕ್ಚುಲಿ ಇತ್ತು, ಬಟ್ ಇವತ್ತು ಇಲ್ಲ. ಸನ್ಸೆಟ್ ಬೇಗ ಆಯಿತು, ಮೂನ್ ರೈಸ್ ಲೇಟ್ ಆಯಿತು. ಬಟ್ ಮೂನ್ ರೈಸ್ ಅದು ಮೂನ್ ಆ್ಯಕ್ಚುಲಿ ಮತ್ತೆ ಚೆಂದ ಕಾಣ್ತಿದೆ. ಒಂದು ಸಾಧಾರಣ 8 ಗಂಟೆ ಹಚ್ಚಾಗುವ. ಆದರೆ ನಾಳೆ ಸಹ ತುಂಬ ಚೆಂದ ಕಾಣ್ತಿದೆ. ನಾಳೆ ಹುಣ್ಣಿಮೆ ಆದ ಕಾರಣ ತುಂಬ ದೊಡ್ಡದು. ನಾಳೆ ಆದರೆ ಕ್ಯಾಪ್ಚರ್ ಮಾಡ್ತೇನೆ. ಬಟ್ ಅದೇ ಈ ವಿಡಿಯೋ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇವತ್ತು ಇದರಲ್ಲಿ ಎಂತೆಲ್ಲ ಆಯಿತು ಅದನ್ನು ತೋರಿಸ್ತೇನೆ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಕ್ಕುವ. ಅಲ್ಲಿ ತನಕ ನಂದು ಬೇರೆ ವೀಡಿಯೋಸ್ ಉಂಟು, ಅದನ್ನು ನೋಡ್ತಾ ಇರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.